ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬೆನ್ನಮ್ನಳ್ಳಿಯಲ್ಲಿರುವಂತಹ ಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಆಲದ ಮರ ಮುನೇಶ್ವರ ಅಂತೇಳಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನಾವೀಗ ವಿಡಿಯೋ ಮಾಡೋಕ್ಕೋಸ್ಕರನೇ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇ ಫಲಗಳನ್ನು ನೀವು ಬೇಡ್ಕೊಂಡ್ರೂ ಕೂಡ ಅತಿ ಶೀಘ್ರದಲ್ಲೇ ಕಲ್ಪಿಸುವಂತಹ ಪುಣ್ಯ ಕ್ಷೇತ್ರ ಅದು. ಅದಕ್ಕೋಸ್ಕರ ಆ ವಿಡಿಯೋಗೋಸ್ಕರ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇ ಅರ್ಕೆ ಮಾಡ್ಕೊಂಡ್ರೂ ಕೂಡ ಅಲ್ಲಿ ನಾನ್ ವೆಜ್ ಕೂಡ ಮಾಡ್ಬೋದು, ಸ್ವೀಟು ಕೂಡ ಮಾಡ್ಬೋದು. ಅಂಥ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೋಗ್ತಾ ಇದ್ದೀನಿ. ಅಲ್ಲಿ ಭಾನುವಾರ ಟೈಮ್ಗಳಲ್ಲಿ ತುಂಬ ವಿಶೇಷವಾಗಿ ಜನಗಳೆಲ್ಲ ಸೇರ್ತಾರೆ. ಮರಿ ಅಥವಾ ಕೋಳಿ ಎಲ್ಲ ಅರ್ಕೆ ರೂಪದಲ್ಲಿ ಅಲ್ಲಿ ಅರ್ಪಿಸಿ ಸ್ವಾಮಿಯ ಅರ್ಕೆಯನ್ನು ತೀರಿಸ್ತಾರೆ. ಯಾವ ರೀತಿ ಮಾಡ್ತಾರೆ, ಅಲ್ಲಿ ಏನೇನು ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ, ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನ ನಿಮ್ಗೆ ತೋರ್ಸೋಕ್ಕೋಸ್ಕರನೇ ನಿಮ್ಗೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಆ ವಿಡಿಯೋ ಹತ್ರ ಹೋಗೋಣ. ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಾಗೇಶ್ ಅಂದ್ಬಿಟ್ಟು. ಈಗ ನೀವು ಇಲ್ಲಿ ಮೂಲ ಅರ್ಚಕರು? ಮೂಲ ಅಂದರೆ ನಮ್ಮ ತಂದೆಯವ್ರ ಹಿಂದೆ ಮಾಡ್ತಾ ಇದ್ರು. ನಮ್ಮ ತಂದೆಯವರು ಐಕ್ಯ ಆದಮೇಲೆ ಈಗ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಈಗ ನಿಮ್ಮದು ವಂಶ ಪರಂಪರೆಯಿಂದನೇ ಅರ್ಚಕರ ವೃತ್ತಿ ಮಾಡ್ತಾ ಇರೋದು? ಹೌದೌದು, ನಮ್ಮ ತಂದೆ ತಲೆಮಾರಿಂದನೇ ಇದು ನಡ್ಸ್ಕೊಂಡು ಬರ್ತಾ ಇರೋದು. ಮೂಲ ಫಲಗಳನ್ನು ಅಂತಂದರೆ ಈಗ ಮಕ್ಳು ಇಲ್ದಿರೋರು ಇಲ್ಲಿ ಬಂದು ಯಾವ ರೀತಿ ಅರ್ಕೆ ಕಟ್ಕೋಬೇಕು ಬುದ್ಧಿ? ಇಲ್ಲಿ ಅರ್ಕೆಯಿಂದ ಅವರ ಕೆಲಸ ಕಾರ್ಯ ನಡೆಯೋದು ಸುಳ್ಳು. ಅವ್ರ ನಂಬಿಕೆನೇ ಇಲ್ಲಿ ದಾರಿ ತೋರಿಸ್ತಾ ಇರೋದು. ಅವ್ರವ್ರ ನಂಬಿಕೆಗೆ ತಕ್ಕನಾಗಿ, ಅವ್ರವ್ರ ಭಯ ಭಕ್ತಿಗೆ ತಕ್ಕನಾಗಿ ಯಾವುದೇ ಕಷ್ಟ ಕಾರ್ಪಣ್ಯ ಏನೇ ಇದ್ರು ಸುಧಾ ಅವ್ರವ್ರ ನಂಬಿಕೆನ ಇಲ್ಲಿ ಆಧಾರವಾಗಿ ಇಟ್ಕೊಂಡು ಹೋದು ಅವ್ರು ಏನ್ ಬಯಸಿ ಬರ್ತಾರೆ, ಅವ್ರು ಬಯಸಿ ಬಂದ ತಕ್ಷಣ ಅವರ ಆಸೆ ಎಂದಿಗೂ ಈಡೇರೋದಿಲ್ಲ. ಈಗ ಯಾರೇ ಏನೇ ಬಯಸಿ ಬಂದ್ರು ಸುಧಾ ಬೇರೆ ಕಡೆ ಬೇರೆ ವಿಚಾರದಲ್ಲೆಲ್ಲ ಈಗ ನಾವು ಆ ದೇವಸ್ಥಾನಕ್ಕೆ ಹೋದ ಅಲ್ಲಿ ಈ ರೀತಿ ಒಳ್ಳೇದಾಯ್ತು, ಇಲ್ಲಿ ಬಂದು ಅದೆಲ್ಲ ಸುಳ್ಳದು. ಒಂದು ಸತ್ಯ ಏನು ಅಂದ್ರೆ ಅವ್ರ ನಂಬಿಕೆ ದೊಡ್ಡದು. ಅವ್ರು ಏನೇನು ನಂಬ್ಕೊಂಡು ಬರ್ತಾರೆ, ಅವ್ರ ನಂಬಿಕೆಯನ್ನು ಆಧಾರವಾಗಿ ಇಟ್ಕೊಂಡಿರ್ತಾರೆ. ಅದ್ರ ತಕ್ಕನಾಗಿ, ಯಾಕೆಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಐತೆ. ಆ ಸಮಸ್ಯೆಗೆ ತಕ್ಕನಾಗೆ ಅವ್ರ ಪರಿಹಾರ ತಿಳ್ಕೊಂಡು ಪರಿಹಾರ ಮಾಡಿಕೊಂಡ್ರೆ ಅವ್ರು ಬಯಸಿ ಬಂದಿರುವಂತ ಕಾರ್ಯ 100 ಪಟ್ಟು ಸಕ್ಸಸ್ ಕಾಣ್ತದೆ. ಈಗ ನನಗೆ ಹಾವೇರಿ ಜಿಲ್ಲೆಯವರು ಈ ದೇವಸ್ಥಾನದ ವಿಡಿಯೋ ಮಾಡೋಕ್ಕೆ ನನಗೆ ಹೇಳಿದ್ರು. ಅಲ್ಲಿ ನನಗೆ ಮಾಟ ಮಂತ್ರ ಮಾಡಿಸಿದ್ರು. ನಾನು 1.5 ತಿಂಗಳ ಹಿಂದೆ, ಅಂದರೆ ಅವರು ಆಗಸ್ಟ್ನೇ ತಿಂಗಳಲ್ಲಿ ಇಲ್ಲಿ ಬಂದಿರಂತೆ, 17ನೇ ತಾರೀಕಲ್ಲಿ ಬಂದಿರಂತೆ ಹಾವೇರಿಯವರು. ಅವರು ನನಗೆ ಇಲ್ಲಿ ವಿಡಿಯೋ ಮಾಡೋಕೆ ಕೇಳಿದ್ರು. ಮಾಟ ಮಂತ್ರದ ಬಗ್ಗೆ ನನಗೆ ವಿಚಾರಣೆ ಮಾಡಿ ತಿಳಿಸಿ ಅಂತ ಕೇಳಿದ್ರು. ಈಗ ಒಬ್ಬರು ಮಾಟ ಮಂತ್ರ ಮಾಡಿಸಿದಾರಂತೆ. ಅವ್ರಿಗೆ ಯಾವ ರೀತಿ ಅವ್ರಿಗೆ ಇಲ್ಲಿಗೆ ಬಂದರೆ ಪೂಜೆ ಮಾಡ್ಕೋಬೇಕು, ಅವ್ರ ರೀತಿ ಯಾವ ಸಂಕಲ್ಪ ಮಾಡ್ಕೋಬೇಕು? ಏನೂ ಇಲ್ಲ. ಏಕೆಂದರೆ ಮಾಟ ಮಂತ್ರ ಬಂದು ಅದು ಒಂದು ವಿದ್ಯೆ. ಆ ವಿದ್ಯೆ ಅಂದಮೇಲೆ ಅದಕ್ಕೊಂದು ಮೂಲಾಧಾರ ಇದ್ದೇ ಇರ್ತದೆ. ಆ ಮೂಲಾಧಾರ ಕಂಡುಹಿಡಿಬೇಕು ಅಂದ್ರೆ ಏಕಾಏಕಿಯಾಗಿ ಅದು ಮಾಟ ಮಂತ್ರನೇ ಆಗದೆ, ಇಲ್ಲದ್ರೆ ಯಾವುದೋ ಯಕ್ಷಿಣಿ ಪ್ರಯೋಗನೇ ಆಗದೆ, ಇಲ್ಲದ್ರೆ ಬೇರೆ ವಿಚಾರದಲ್ಲಿ ನಡೆದದೇನು ಅಂತದ್ದು ಏಕಾಏಕಿಯಾಗಿ ಅವರು ಸ್ವಇಚ್ಛೆಯಿಂದ ತಿಳ್ಕೊಬೋದು ಅಷ್ಟೇ ಹೊರತು ಅದು ಪ್ರಬಲವಾಗಿರುವಂತ ರೀತಿಯಲ್ಲಿ ಅದು ಇದೇ ಸತ್ಯ ಅನ್ನುವಂಥದ್ದನ್ನ ಕಂಡುಹಿಡಿಯೋಕೆ ಸಾಧ್ಯ ಇಲ್ಲ. ಅವರು ನೇರವಾಗಿ ಇಲ್ಲಿ ಸನ್ನಿಧಾನಕ್ಕೆ ಬಂದ್ರೆ ಅದು ಮಾಟ ಮಂತ್ರ ಚೇಷ್ಟೆನೋ, ಇಲ್ಲದ್ರೆ ಅವರು ಗ್ರಾಚಾರ ವಶಾತ್ ಅವ್ರು ಆ ರೀತಿ ಆಡ್ತಾ ಇರೋದು, ಇಲ್ಲದ್ರೆ ಅವ್ರ ಪರಿಸ್ಥಿತಿ, ಯಾಕೆಂದ್ರೆ ಸಮಯ ಸಂದರ್ಭ ಅನ್ನೋದು ಒಂದೇ ತರ ಇರೋದಿಲ್ಲ. ಅವ್ರ ಮಾಟ ಮಂತ್ರನೇ ನಡೆದಿದ್ರೆ ಅದಕ್ಕೆ ತಕ್ಕನಾಗಿರುವಂತ ಪರಿಹಾರ ಇಲ್ಲಿ ಬಂದ್ರೆ ಸಿಕ್ಕೇ ಸಿಗ್ತದೆ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶರ್ಮಿಳಾ ಅಂತ. ಈ ಕ್ಷೇತ್ರಕ್ಕೆ ಬಂದು ನಿಮ್ಗೇನು ಒಳ್ಳೇದಾಗಿದೆ? ನೀವು ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾನು ಇಲ್ಲಿ ಬರೋಕ್ಕೆ 3 ವರ್ಷ ಆಯಿತು. ಇಲ್ಲಿ ಬಂದ್ರೆ ತುಂಬ ಒಳ್ಳೇದಾಗಿದೆ ನಮಗೆ. ನಮ್ಮ ಮನೆಯವರು ಸ್ವಲ್ಪ ಕುಡಿತಿದ್ರು, ಅದೆಲ್ಲ ಬಿಟ್ಟಿದ್ದಾರೆ, ಕೆಟ್ಟ ಬಿಟ್ಟರೆಲ್ಲ ಬಿಟ್ಟಿದ್ದಾರೆ. ಇವಾಗ ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ. ಇಲ್ಲಿ ಬಂದ್ರೆ ತುಂಬ ಒಳ್ಳೇದಾಗಿದೆ ನಮಗೆ. ಸಾಲ ಇತ್ತು ನಮಗೂ, ಒಂದು 10-15 ಲಕ್ಷ ಸಾಲ ಇತ್ತು, ಅದು ತೀರಿಸಿದ್ದಾರೆ. ಇಲ್ಲಿ ಮತ್ತೆ ಬಂದ್ಮೇಲೆ ಮತ್ತೆ ವರ್ಷ ಗಾಡಿನೂ ತಗೊಂಡ್ರು. ಈಗ ಹೋಟ್ಲು ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದೆ ನಮಗೆ. ಅಂದರೆ ನಿಮ್ಗೆ ಬಂದು ತುಂಬ ಒಳ್ಳೇದಾಗಿದೆ? ತುಂಬ ಒಳ್ಳೇದಾಗಿದೆ. ಸರಿ, ಧನ್ಯವಾದಗಳು. ಹಾಂ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀಧರ. ನೀವು ಯಾವ ಊರವರು? ನಾವು ಬ್ಯಾಂಗ್ಳೂರು. ಈ ಕ್ಷೇತ್ರಕ್ಕೆ ಯಾವಾಗಿಂದ ಬರ್ತಾ ಇದ್ದೀರಿ? ನಾವು ಸುಮಾರು 8-9 ವರ್ಷ ಆಯಿತು ಬರೋಕ್ಕೆ. ಇಲ್ಲಿ ಬರೋಕ್ಕೆ ನಿಮ್ಗೆ ಇಲ್ಲಿ ಬಂದು ಏನು ಒಳ್ಳೇದಾಗಿದೆ, ಯಾವ್ಯಾವ ರೀತಿ ಒಳ್ಳೇದಾಗಿದೆ? ನಮಗೆ ಎಲ್ಲ ರೀತಿಯೂ ಅನುಕೂಲ ಆಗಿದೆ. ಮತ್ತು ಒಂದು ನಮ್ಮದು ಸೈಟು ಸುಮಾರು ವರ್ಷದಿಂದನೂ ತೊಂದರೆ ಇತ್ತು. ಸುಮಾರು 30 ವರ್ಷ ಆಗಿತ್ತು ಅದೆಲ್ಲ ಪ್ರಾಬ್ಲಮ್ ಆಗಿ. ಇವಾಗ ಅಪ್ಪನ ಸನ್ನಿಧಾನ ಬಂದಮೇಲೆ ಪರಿಹಾರ ಸಿಕ್ಕಿದೆ. ಮತ್ತು ನಾವು ಏನೇ ಅನ್ಕೊಂಬಂದ್ರು ಇಲ್ಲಿ ಪ್ರತಿಯೊಂದಕ್ಕೂ ದಾರಿ ಇದೆ. ಇನ್ನೂ ಒಂದು ಇಲ್ಲಿ ಬಂದು ಜನಗಳು ಅವರು ಆ ರೀತಿ ಮಾತಾಡ್ಕೊತಾರೆ, ನಮ್ಗೆ ಹಸೆ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ. ಅಲ್ಲಿ ಮನೇಲಿ ಇವರು ಕರೆಕ್ಟಾಗಿ ಅವ್ರ ಮನೆ ದೇವ್ರುಗಳಿಗೆ ದೀಪ ಹಚ್ಚಿಟ್ಟು ಅಂದರೆ ಖಂಡಿತವಾಗೂ ಇಲ್ಲಿ ಹಸೆ ಸಿಕ್ಕೇ ಸಿಗುತ್ತೆ. ನಾವು ಅಲ್ಲಿ ಮನಸ್ಸಲ್ಲಿ ಏನು ಅನ್ಕೊಂಡು ಬರ್ತೀವಿ, ನಮ್ಗೆ ಆಗುತ್ತೋ ಇಲ್ವೋ ಅಂತ, ಅದು ಕೂಡ ಈ ಅಪ್ಪನ ಹತ್ರ ನಮಗೆ ಪ್ರತಿಯೊಂದು ಅಲ್ಲೇನು ಡೌಟ್ ಪಡ್ತೀವೋ ಇಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದಕ್ಕೂ ಈಗ ಆಗುತ್ತೋ ಇಲ್ವೋ, ಈಗ ನಾವು ಒಂದು ವ್ಯವಹಾರಕ್ಕೆ ಯಾವುದೇ ಕೈ ಇಡಬೇಕಾದ್ರೂ ಅದಕ್ಕೆ ನಮ್ಗೆ ಒಳ್ಳೆತನ
ನಮ್ಗೆ ದಾರಿ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಅರಮನ್ಸಲ್ಲಿದ್ರು ಅದಕ್ಕೊಂದು ಪರಿಹಾರನೂ ಇದೆ. ಮತ್ತು ಸಾಲಕ್ಕೆ ಗಂಡ ಹೆಂಡ್ತಿದ್ದಾಗಲಿ ಜಗಳ ಆಗಲಿ ಮತ್ತು ಪ್ರತಿಯೊಂದಕ್ಕೂ ಅದಕ್ಕೆ ಇಲ್ಲಿ ಪರಿಹಾರ ಇದೆ. ಮತ್ತು ಎನಿವನ್ ಎಲ್ಲೇ ಹೋದ್ರೂ ಮಕ್ಕಳ ಭಾಗ್ಯ ಮಾತ್ರ ನಂಬರ್ 1 ಇಲ್ಲಿ. ಯಾಕೆಂದರೆ ಈಗ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ನಾಟಿ ಔಷಧಿ ಆಗಲಿ ಅದಾಗಲಿ ಪ್ರತಿಯೊಂದು ಥರನೂ ಇದು ಮಾಡ್ತಾರೆ ಹಾಸ್ಪಿಟ್ಲ್ಗಳು. ಇಲ್ಲಿ ಯಾವುದೇ ಒಂದು ಇದಿಲ್ಲ. ಈ ಅಪ್ಪನ ಹತ್ರ ಬಂದು ಅಪ್ಪನೆ ತೊಗೊಂಡು ಅವ್ರು ಹೇಳ್ದಂಗೆ ನಡ್ಕೊಂಡ್ರೆ ಅದಕ್ಕೆ 100ಕ್ಕೆ 100 ಪರಿಹಾರ ಇದೆ. ಯಾವುದೋ ಸೈಟ್ ಬಗ್ಗೆ ನೀವು ಮಾತಾಡಿದ್ರೆ ಹೌದು. ಈಗ ನೀವು ಎಷ್ಟು ತಿಂಗಳಿಂದ ಎಷ್ಟು ಒಳಗೆ ನಿಮಗೆ ಒಳ್ಳೇದಾಯ್ತು? ಇಲ್ಲ, ನಾವು ಮನಸ್ಸಲ್ಲಿ ನಾವು ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ನಾವು ಇವತ್ತಿನವರಲ್ಲ. ಅಪ್ಪನ ನಾವು ಸೇವೆ ಮಾಡೋದು ಸಣ್ಣ ಮಕ್ಕಳಿಂದನೂ. ನಮ್ಮ ತಂದೆಯವರು ಅವಾಗ ಈ ಅಪ್ಪನ ಕಾರ್ಯ ಮಾಡ್ತಿದ್ರು, ತಬಲದ ಮಾಸ್ಟರ್ ಅವರು ಗಿರಿಯಪ್ಪ ಅಂದ್ಬಿಟ್ಟು. ಅವರು ಅದರಿಂದನೇ ನಾವು ವರ್ಷನೂ ಮನೇಲಿ ಸೇಮ್ ಈ ಅಪ್ಪನ ಪೂಜೆ ಮಾಡ್ಕೊಂಡು ಇದು ಮಾಡ್ತಿದ್ವಿ. ನಮಗೆ ಬೇರೆಯವರು ನಮ್ಮ ಥರನೇ ಇನ್ನೊಬ್ಬರು ಪರಿಚಯ ಮಾಡಿದ್ಮೇಲೆ ನಾವು ಇಲ್ಲಿ ಬರೋಕ್ಕಿದ್ಮೇಲೆ, ಯಾಕೆಂದ್ರೆ ನಮ್ಗೆ ಇಲ್ಲಿ ವಾರಕ್ಕೆ ಒಂದು ಟೈಮ್ ಬರಲಿ ನಾವು ಬಂದು ಹೋದ್ರೇ ಒಂದು ರೀತಿ ಸಮಾಧಾನ ಸಿಗೋದು. ಈ ಅಪ್ಪ ಆಸೆ ಕೊಡಲಿ ಇನ್ನೊಂದಿರಲಿ. ನಮ್ಮ ಗುರುಗಳು ನಾಗೇಶ್ ಗುರುಗಳು ಅಂತಿದ್ದಾರೆ, ಅವ್ರ ಬಾಯಲ್ಲಿ ಏನು ಬರುತ್ತೋ ಅದೇ ರೀತಿ ನಮಗೆ ಆಸೆಯಲ್ಲೂ ಸಿಕ್ತರೂ ಅದೇ ರೀತಿನೇ ಇದೆ ನಮಗೆ. ಅವರು ಏನು ಹೇಳ್ತಾರೋ ಅದಕ್ಕೆ ತಕ್ಕನಾಗೆ ನಮಗೆ ಪರಿಹಾರನೂ ಹೇಳ್ತಾರೆ. ಆ ಥರ ಇದೆ. ಸರಿ, ಧನ್ಯವಾದಗಳು. ಈ ವಿಡಿಯೋ ನೋಡಿದವ್ರೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದವ್ರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ 2 ಹಾಕಿರ್ತೀನಿ. ದಯವಿಟ್ಟು ಹೋಗಬೇಕು ಅನಿಸಿದ್ರೆ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದವ್ರೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಹೀಗೆ ಸಹಕರಿಸಿ. ಹಾಗೆ ವಿಡಿಯೋ ಯಾರು ನೋಡ್ತಾ ಇದ್ರು ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ ಅಂತ ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀ ರಾಘವೇಂದ್ರಾಯ ನಮಃ.